ಇನ್ನು ನನ್ನ ಮಕ್ಕಳು ಸಪೋರ್ಟ್ ಮಾಡಿಲ್ಲ ಗುರು. ಇನ್ನೊಂದು ನೀವೆಲ್ಲ ಸಪೋರ್ಟ್ ಮಾಡಿದ್ದೀರ ಹೇಳಿ. ಸೊ ಎಲ್ಲ ತಿಂಡಿ ಹೆಚ್ಚಾಗಿದೆ ಅಂತೇಳಿ ಹೇಳ್ಬೋದು. ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ಅದೇ ನಂಬಿಕೆ ದ್ರೋಹ ಮಾಡಿ ಏನಾದರೂ ಸ್ವಲ್ಪ ಸಿಗಾಕೊಂಡ್ರೆ ಜೀವನ ಪೂರ್ತಿ ನಾನು ಕಾಲಿಗೆ ಬೀಳ್ತೀನಂದ್ರೂ ಕೂಡ ನಾನು ಮಾತಾಡಿಸಲ್ಲ ಅಂತ ನನ್ನ ಮಗ ನಾನು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವೀಡಿಯೋಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಟೈಮ್ ನೋಡಿ, ನೈಟ್ ಕಾಣ್ತಿದ್ದೇನಾ, 12:25, 12:24 ನಾನು ವೀಡಿಯೋ ಮಾಡ್ತಿರೋದು. ಎದಕ್ಕಂದರೆ ಯಾವನೋ ಒಬ್ಬನು ಹೇಳಿದ್ನಂತ, ನನಗೆ ಗೊತ್ತಿಲ್ಲ, ಅದು ಕ್ಲಾರಿಟಿ ಅಷ್ಟಿಲ್ಲ. ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಫ್ರೆಂಡ್ಸು ಮತ್ತು ನನಗೆ ಬೇಕಾದ್ರೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅಷ್ಟೇ. ಇನ್ನು ನನ್ನ ಮಕ್ಕಳು ಸಪೋರ್ಟ್ ಮಾಡಿಲ್ಲ ಗುರು. ಇನ್ನೊಂದು ನೀವೆಲ್ಲ ಸಪೋರ್ಟ್ ಮಾಡಿದ್ದೀರ. ಹೇಳಿದ್ದಂತ ಬಿಸಾಗಿ ನಾನು ಇರಲಿಲ್ಲ ಅಂದರೆ ಅವನಿಷ್ಟು ಏನೋ ಬೆಳೀತಿದ್ದಿಲ್ಲ ಅದು. ನಾನು ಯಾವನ್ ಗುರು ಹೇಳಿದ್ದು ನಿಮಗೆ? ನಾನೇ ಬೆಳೆದಿದ್ದೀನ? ಏನೋ ಯೂಟ್ಯೂಬ್ ಅವಾರ್ಡ್ಸ್ ಬರುತ್ತೆ ಎಲ್ಲರಿಗೂ, ಓಕೆ ಫೈನ್, ಬಟ್ ಅದು ತಪ್ಪು ಕಲ್ಪನೆ ನಿಮ್ಮದೆಲ್ಲ. ನನ್ನ ಮಕ್ಕಳು ನನಗೆ ಬೆಳೆಸಿಲ್ಲ. ನಾನು ಯಾರಿಗೇನು ಇದು ಮಾಡಿಲ್ಲ ಗುರು. ನನಗೆ ಬೆಳೆಸಿದ್ದು ಯಾರು ಗೊತ್ತಾ? ನಮ್ಮ ನಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ, ಅವರು ಬೆಳೆಸಿದ್ರು, ಸ್ಟಾರ್ಟಿಂಗ್ ಬೆಳೆಸಿದ್ರು. ಇತ್ತೀಚೆಗೆ ಅವರಿಗೂ ಎರಡೆರಡು ಕೊಂಬದಿದೆ, ಏನೇನೋ ಗೊತ್ತಿಲ್ಲ. ಮೊದಲೆಲ್ಲ ಶೇರ್ ಮಾಡ್ತಿದ್ರು, ಇವಾಗ ಅವು ಕೂಡ ಇಲ್ಲ. ಸೊ ಎಲ್ಲ ತಿಂಡಿ ಹೆಚ್ಚಾಗಿದೆ ಅಂತೇಳಿ ಹೇಳ್ಬೋದು. ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ಅದು 50 ವ್ಯೂಸ್ ಬರಲಿ, ಬೇಡ 10 ವ್ಯೂಸ್ ಬರಲಿ ಗುರು, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಹೋಯ್ತು. ಸ್ವಂತ ಬ್ರ್ಯಾಂಡಿಂದ ಬೆಳೆದಿದ್ದೀನಿ. ಸಪೋರ್ಟ್ ಮಾಡಿದ್ರಿ, ಓಕೆ, ಬಟ್ ಫೈನ್. ಇವಾಗ ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ನನಗೆ ಬೇಕಾಗಿಲ್ಲ. ನಾನು ಎಲ್ಲರಿಂದ ದೂರ ಆಗ್ತಿದ್ದೀನಿ ಅಂದರೆ ಕಾರಣನೇ ಬೇರೆ ಇದೆ. ಫಸ್ಟ್ ಆಫ್ ಆಲ್ ನನ್ನ ನಂಬಲ್ಲ, ಯಾವನೂ ನಂಬಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಒಂದ್ಸಲ ನನ್ನ ಫ್ರೆಂಡ್ಸ್ ಆಗಿರಲಿ, ಯಾವ ಮನೆ ಆಗಿರಲಿ, ನಾನು ಒಂದ್ಸಲ ನಂಬಿದರೆ ಬಿಟ್ಕೊಡಲ್ಲ. ಅದೇ ನಂಬಿಕೆ ದ್ರೋಹ ಮಾಡಿ ಏನಾದರೂ ಸ್ವಲ್ಪ ಸಿಗಾಕೊಂಡ್ರೆ ಜೀವನ ಪೂರ್ತಿ ನಾನು ಕಾಲಿಗೆ ಬೀಳ್ತೀನಂದ್ರೂ ಕೂಡ ನಾನು ಮಾತಾಡಿಸಲ್ಲ ಅಂತ ನನ್ನ ಮಗ ನಾನು. ನಾನು ಇಷ್ಟು ಬೆಳಿಬೇಕನ್ನೋ ಕಾರಣ, ವ್ಯೂಸ್ ಬರ್ಬೇಕನ್ನೋ ಕಾರಣ ನಮ್ಮ ಅಪ್ಪನ ಫೋನಿಂದ, ಹಾಗೂ ನಮ್ಮ ಅಪ್ಪನ ಫೋನಲ್ಲಿರೋ ವಾಟ್ಸಪ್ ಗ್ರೂಪ್ಸಿಗೆ ನಾನು ಶೇರ್ ಮಾಡಿದ್ದೆ. ಅದಕ್ಕೆ ವ್ಯೂಸ್ ಬಂದು ಹೊರತು ನನ್ನ ಮಕ್ಕಳು ಸಪೋರ್ಟ್ ಮಾಡಿಲ್ಲ. ಯಾವನೋ ಬಿಲ್ಡಪ್ ಕೊಡ್ದವನೇ ಕೇಳಿಲ್ಲ. ಕ್ಲಾರಿಟಿ ಸಿಕ್ತಷ್ಟೇ. ಕ್ಲಾರಿಟಿ ಅಂದರೆ ನನಗೆ ಹೇಗಂದರೆ, ಒಬ್ಬನು ಬಂದು ಹೇಳಿದ್ನ, ಅವನು ಸಪೋರ್ಟ್ ಮಾಡಿದ್ನಂತೆ, ಇವನು ಸಪೋರ್ಟ್, ಓಕೆ ನೀವು ಮಾಡಿದ್ರಿ, ಓಕೆ, ಬಟ್ ಅದು ಏನು ಸಪೋರ್ಟ್ ಮಾಡಿದ್ರಿ? ಸಬ್ಸ್ಕ್ರೈಬ್ ಮಾಡಿದ್ರೆ ಮುಗೀತಾ ಸಪೋರ್ಟ್? ಅದು ಗುರು, ನಾನು ಮಾಡೋಕ್ಕೆ ನಿಂತರೆ ಸಾಮ್ರಾಜ್ಯ ಕಟ್ಟೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ನನಗೆ ಅವೆಲ್ಲ ಬೇಕಾಗಿಲ್ಲ. ಇನ್ನು ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಇಷ್ಟು ಜನ ಏನು ವಿಡಿಯೋ ನೋಡ್ತಿದ್ದೀರಲ್ಲ, ಅಷ್ಟು ಜನ ಇರಲಿಲ್ಲ ಅಂದರೆ ನಾನು ಇಲ್ಲಿ ಇರ್ತಿದ್ದಿಲ್ಲ. ನನಗೆ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟು ಇಲ್ಲ, ಆ ಥರ ಇದಾಗಿದೆ. ನಾನು ಯಾವಾಗ ಗೊತ್ತಾ, 2023 ಡಿಸೆಂಬರಿಂದ ನಾನು ವೀಡಿಯೋಸೇ ಮಾಡ್ತಿಲ್ಲ ಗುರು. ಯಾಕಂದರೆ ವರ್ಕ್ ಆಗಿದೆ. ನಾನು ಫ್ರೀ ಇದ್ದೀನಿ, ಅಷ್ಟು ಫ್ರೀ ಇಲ್ಲ. 12:25 ಟೈಮ್. ಇವಾಗ ನಾನು ಮಲಗೋ ಕೂಡ ಟೈಮ್ ಆಗುತ್ತೆ. ಇವಾಗ 12:30. ಸೊ ಅದೇ ಥರ ನಾನು ಎಷ್ಟು ಗಂಟೆಗೆ ಮಲಗ್ತೀನಿ ಅಂಬೋದು ಗೊತ್ತಿರಲ್ಲ, ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂಬೋದು ಗೊತ್ತಿರಲ್ಲ, ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ. ನನ್ನದೇ ಲೈಫ್ ಸ್ಟೈಲ್ ಚೇಂಜ್ ಇದೆ. ಎಲ್ಲ ಒಂದು ಏನೇನೋ ಇದ್ದರೆ ನನ್ನದೇ ಬೇರೆ ಇದೆ ಗುರು. ಆದರೆ ಯಾವನಿಗೆ ನಾನು ನಂಬಿಕೆ ದ್ರೋಹ ಮಾಡಿಲ್ಲ. ನಾನು ಹೇಳಿದ್ದು ಸುಳ್ಳು ನಿಜ ಸೆಕೆಂಡ್ರಿ. ನನ್ನ ಬಾಯಲ್ಲಿ ಸುಳ್ಳಷ್ಟು ಬರಲ್ಲ ಗುರು. ಇತ್ತೀಚೆಗೆ ಸುಳ್ಳು ಯಾಕೆ ಹೇಳ್ಬೇಕು? ನನಗೆ ಇವತ್ತಿಗೂ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾವತ್ತೂ ನಾನು ಚೀಪು ಮಾಡಲ್ಲ ಅವರಿಗೆ. ಇನ್ನೊಂದು ಕೇಳ್ಪಟ್ಟೆ, ನಾನೊಬ್ಬ ಸೆಲ್ಫಿಶ್. ಆ ಮಾತೇನಾದರೂ ನಾನು ಮುಂದೆ ಬಂದು ಹೇಳಿದರೆ ಪಕ್ಕ ಹೇಳ್ತಾ ಇದ್ದೀನಿ, ಅವನು ಯಾವ ಬೂಟಲ್ಲಿ ಓದಿದ್ದೀನಿ ಅಂದ್ರೆ ನನಗೆ ಗೊತ್ತಿರಲ್ಲ.
ಅವನು ಈ ವಿಡಿಯೋ ನೋಡ್ತಿದ್ರೆ ಹೇಳ್ತಾ ಇದ್ದೀನಿ, ನಂದು ವಾರ್ನಿಂಗ್ ಅಲ್ಲ ಗುರು, ನಂದು ಆ್ಯಟಿಟ್ಯೂಡು ಇಲ್ಲ. ನಾನು ವೀಡಿಯೋಸ್ ಮಾಡ್ತಿದ್ದೆ, ಮೋಟೋ ವ್ಲಾಗ್ ಮಾಡ್ತಿದ್ದೆ, ತುಂಬ ಇಂಪಾರ್ಟೆಂಟ್ಸ್ ಕೊಟ್ಟಿದ್ದೆ. ಇನ್ನೊಂದು, ನಾನು ಜನರಿಗೆ ಹೆಲ್ಪ್ ಆಗೋ ವೀಡಿಯೋ ಮಾಡ್ತೀನಿ ಹೊರತು ಬಿಗ ಬಿಟ್ಟು ನಾನು ಮಾಡೋಕ್ಕೆ ಹೋಗಲ್ಲ. ನನಗೆ ಬೇಕಾಗೂ ಇಲ್ಲ ಗುರು. ಜನಕ್ಕೆ ನಾಲ್ಕು ಒಳ್ಳೇದಾಗುತ್ತಂದ್ರೆ ನಾನು ವೀಡಿಯೋ ಮಾಡೋಕ್ಕೆ ನಾನು ಸಿದ್ಧ. ಯಾವನೋ ಏನು ಹೇಳ್ತಾ ಇದ್ದಾನೆ ಅಂತ ನಾನು ತಲೆನೂ ಕೆಡ್ಸೋಣಲ್ಲ. ಮತ್ತು ನನ್ನ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತಾಡ್ರೆ ನಂದು ಇದು ಏನು ಕಾಣ್ತಿದ್ದಲ್ಲ ಇದ್ರ ಸಮಾನ, ಅವರು ಕೂದಲು ಸಮಾನ. ಇದು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ನಂದು ಪ್ರಿಯಾರಿಟಿನ ಚೇಂಜ್ ಗುರು. ಯಾವನ್ನೇ ಅಂದ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಇದು ಏನಿದೆ ಅಲ್ಲ, ಇದೆಷ್ಟೋ ಉದುರ್ತವೆ ಸ್ನಾನ ಮಾಡೋಕ್ಕಾರೆ. ಇವಾಗಾದರೂ ಉದುರ್ತಾವೆ ಗುರು, ಉದುರಲ್ಲ ಅಂತಲ್ಲ, ಅದಕ್ಕೆ ಸಮಾನ ಅವರು. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ದಯವಿಟ್ಟು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಒಬ್ಬನು ಯಾವ ಕಡೆಯಿಂದ ಬರ್ತಾನಂಬೋದು ಮುಖ್ಯ ಅಲ್ಲ, ಅವನು ಏನು ಮಾಡ್ತಾನಂಬೋದು ಮುಖ್ಯ ಆಗಿರುತ್ತೆ. ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ನನಗೆ ಇವೆಲ್ಲ ಆಗಿದೆ. ಇವಾಗ ನಾನೊಂದು ಮಾತಾಡ್ತೀನಿ, ಅವನೊಂದು ಕೇಳ್ಸಂತಾನೆ, ಅವನು ಹೋಗಿ ಇನ್ನೊಬ್ಬನ ಹತ್ರ ಇನ್ನೊಂದು ಹೇಳ್ತಾನೆ. ನನ್ನ ತಕ್ಕವೆಲ್ಲ ನಾಟಕ ಸೀನೇ ಬೇಡ. ಏನು ಹೇಳ್ತೀನಿ ಸ್ಟ್ರೇಟಾಗಿ ಹೇಳು, ಅವನು ಬಂದ ನಂತರ ಕೇಳಲಿ. ಅದಕ್ಕೆ ಹೇಳೋದು, ಯಾವತ್ತು ಚಾಡಿ ಹೇಳ್ತಾರಲ್ಲ ಅವ್ರ ಕಂಡ್ರೆ ನನಗಾಗಲ್ಲ. ನಾನು ಇವಾಗ ಇವನ ಹತ್ರ ಹೇಳಿದರೆ ಅವನ ಹತ್ರ ಇನ್ನೊಂದು ಹೇಳಿರ್ತಾನೆ, ಅವನು ಬಂದು ನನ್ನ ಹತ್ರ ಮಾತಾಡ್ತಿರ್ತಾನೆ. ನಾವಿಬ್ಬರು ಸರಿಗಿರ್ತೀವಿ. ನಡುಕ್ಕೆ ಇವನು ಹೇಳಿರ್ತಾನಲ್ಲ, ಆ ಸೊಳ ಮಕ್ಕಳು ಕೆಟ್ಟಾಗೋದು, ಕೆಟ್ಟೋಗೋದೇ ಅವರು. ನೀವು ಫ್ರೆಂಡ್ಶಿಪ್ ಮಾಡಿ, ಅದು ನಾನು ಮಾಡಬೇಡಿ ಅದು ಇದು ನನಗೆ ಹೇಳೋಕ್ಕೂ ಹಕ್ಕೂ ಇಲ್ಲ. ನಂದು ಏನಿದೆ ನಾನು ಅದನ್ನು ಹೇಳ್ತೀನಿ. ಫ್ರೆಂಡ್ಶಿಪ್ ಮಾಡ್ಬೇಕಾ ತುಂಬ ಹತ್ತಿರದಿಂದ ಮಾಡ್ತೀನಿ, ನಂಬಿಕೆ ನಂಗೆ ಇಟ್ಕೊತೀನಿ ನಾನು. ಸ್ಟಾರ್ಟಿಂಗ್ ನೋಡ್ತಾ ಒಂದು ಸಲ 2 ಸಲ ನೋಡ್ತೀನಿ, 3ನೇ ಸಲ ಒದ್ಬಿಡ್ತೀನಿ ನಾನು ಕಾಲಿಂದಾನೆ. ಮುಲಾಜೇನಿಲ್ಲ, ನಡಿಯಪ್ಪ ನಿನ್ನ ಜಾಗ ಅದೇ ಸ್ಥಾನ. ಚಪ್ಪಲಿಗೂ ನಾನು ಹೇಳ್ಬಾರ್ದು ಇವರು ಅವೆಲ್ಲ ಮಾತು. ನನಗೆ ಬೆಳೆಸಿದ್ದೆಲ್ಲ ನೀವು ಗುರು. ಯಾರ್ಯಾರು ವೀಡಿಯೋ ನೋಡ್ತಿದ್ದಾರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಪ್ರತಿಯೊಂದು ವೀಡಿಯೋಗೆ ಲೈಕ್ ಮಾಡಿದ್ದೀರಲ್ಲ, ಅವ್ರು ನನಗೆ ಬೆಳೆಸಿದ್ದು. ನನ್ನ ಮಕ್ಕಳಿಂದ ನಾನು ಬೆಳೆದಿಲ್ಲ, ಏನು ಮಾಡಿಲ್ಲ. ಸಾಮ್ರಾಜ್ಯ ಕಟ್ತೇನೆ, ನನಗೆ ಬೇಕಾಗಿಲ್ಲ. ನನಗೆ ಎಷ್ಟು ಜನ ಇದ್ದಾರೆ, ನನಗೆ ಒಂದು 10-20 ಜನ ಇದ್ದಾರೆ ಸಾಕು ಗುರು, ಅಷ್ಟೇ ಸಾಕು ನನಗೆ. ನಾನು ಯಾವತ್ತು ಲಕ್ಷಾನುಗಟ್ಟಲೆ ಜನ ಬೇಕು, ಫಾಲೋವರ್ಸ್ ಆಗಲಿ, ಬೇಡ ಅಂತ ನಾನು ಹೇಳಲ್ಲ. ನಮ್ಮದೊಂದು ಬ್ರ್ಯಾಂಡು, ಅದು ಯಾವಾಗ ಉಟ್ಕೊಳ್ಳುತ್ತೆ ಆ ದೇವ್ರಿಗೆ ಗೊತ್ತು. ಅಲ್ಲಿವರೆಗೆ ನಾವು ಕಾಯಬೇಕು. ನಾನು ಈ ವಿಡಿಯೋ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಇವಾಗ ತಾನೇ ಬಂದು ಊಟ ಮಾಡ್ಕೊಂಬಂದು ಸ್ವಲ್ಪ ಕೂತ್ಕೊಂಡೆ. ನಾನು ಕೇಳಿದೆ, ಈ ಥರ ಮಾತಾಡೋದ ಎಷ್ಟು ಚೀಪ್ ಅನ್ಸ್ಬಾರ್ದು ನಾವು. ಗುರು, ನಂದೇನಾದರೂ ತಪ್ಪಿದ್ರೆ ನನ್ನ ಮುಂದೆ ಬಂದು ಮಾತಾಡು, ಅವ ನಾನು ಹೇಳ್ತೀನಿ ತಪ್ಪಾಯ್ತಾ ಸರಿ ಐತಿಲ್ಲ. ನೀನೋ ಇನ್ನೊಬ್ಬಂತ ಕೇಳಿದರೆ ನೀನು ಹಾಳಾಗ್ತೀಯ ಹೊರತು ನಾನು ತಲೆನೂ ಕೆಡ್ಸ್ಕೊಳ್ಳಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವೇನೇ ಮಾಡಿ ಫ್ರೆಂಡ್ಶಿಪ್ ನೋಡಿ ಮಾಡಿ ಅಷ್ಟೇ ಹೇಳ್ತಾ ಇದ್ದೀನಿ. ಈ ಥರನೂ ಮೋಸ ಮಾಡ್ತಾರೆ. ನಾನು ಏನೇನೋ ಅಂದ್ಕೊಂಡಿದ್ದೆ ಗುರು, ನನ್ನ ಫ್ರೆಂಡ್ಸ್ ಆ ಥರ ಈ ಥರ ಅಂತೇಳಿ. ನಾನು ರಾಜರೋಷವಾಗಿ ಅವ್ರಿಗೇನು ಕಡಿಮೆ ಮಾಡಿಲ್ಲ. ಎಲ್ಲಿ ಹೋದರೂ ತಿನ್ನಿಸ್ತೀನಿ. ಒಂದು ಸಲ ನನಗೆ ಫ್ರೆಂಡ್ ಅಂತ ನಾನು ನಂಬಿದರೆ ಬಿಟ್ಕೊಡಲ್ಲ. ಅದೇ ನಂಬಿಕೆ ದ್ರೋಹ ಮಾಡಲಿ ಅವನು, ಅವತ್ತಿನ ದಿನ ನಾನು ಚಪ್ಪಲಿ ಬಿಡೋ ಜಾಗದಾಗ ಕೂಡ ಅವನಿಗೆ ಸೇರಿಸ್ಕೊಳ್ಳಲ್ಲ ಅಂತ ನನ್ನ ಮಗ. ನಾನು ದೊಡ್ಡ ಹಠವಾದಿ. ಸ್ವಲ್ಪ ಸಣ್ಣ ತಪ್ಪಾದ್ರೂ ನಾನು ಕ್ಷಮಿಸಲ್ಲ ಗುರು. ಯಾಕಂದರೆ ಇನ್ನೊಂದು ಮ್ಯಾಟ್ರ್ ನಡೀತು, ಅದು ಹೇಳಬಾರ್ದು. ಸೊ ಹೇಳಿದ್ರು ತಪ್ಪಾಗಲ್ಲ ಅನ್ನಿಸ್ತೈತೆ. ಹೇಳಿದ್ರು ಹುಡುಗಿ ಮ್ಯಾಟ್ರಾಗ ಕೂಡ ನಾನು ಇನ್ವಾಲ್ವ್ ಆಗಲ್ಲ. ಅದು ಅಕಸ್ಮಾತಾಗಿ ಒಂದು ನಂಬರ್ ಸಿಕ್ತು, ನಾನು ನಂಬರ್ ಕೇಳಿದ ತಕ್ಷಣ ನಂಬರ್ ಕೊಟ್ಟೆ, ನೀನು ಹಂಗೆ ಹಿಂಗೆ ಅಂತೇಳಿ ಆ ಹುಡುಗ ಹೇಳೋದು
ನಾನು ಹೇಳಿದ್ದೇ ಬೇರೆ, ನೀನು ಮಾಡಿರೋದೇ ಬೇರೆ. ನನಗೆ ಬೇಕಾಗಿಲ್ಲ. ಇನ್ನೊಂದು ಸಲ ಏನಾದರೂ ನನ್ನ ಮುಂದೆ ಬಂದು ಮಾತಾಡೋಕ್ಕೂ ದಮ್ಮಬೇಕು. ಅವನಿಗೆ ಆ ಥರ ಇಟ್ಟುಬಿಟ್ಟಿದ್ದೀನಿ ಜಾಗ. ಐ ಥಿಂಕ್ ಇದು 1 ವರ್ಷ ಆಗಿ ಬಂತೇನೋ ನಾನು ಮಾಡಿರೋ ಆಟಕ್ಕೆ ಅವನು ಎಷ್ಟು ದೂರ ಆಗ್ಯಾನಂಬೋದು. ಬೇರೆ ಯಾರೋ ಅಲ್ಲ, ತುಂಬ ಕ್ಲೋಸ್ ಆದವನೇ. ಬೇಜಾನು ಮಾತಾಡ್ಕರಿ ನನ್ನ ಬಗ್ಗೆ ಕೆಟ್ಟದಾಗಿ, ಏನೇನು ಮಾತಾಡ್ತೀರ ಮಾತಾಡ್ಕೊರಿ, ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರದ್ದೇ ಒಂದು ಗ್ರೂಪ್ ಇರಲಿ, ನನ್ನದೇ ಒಂದು ಗ್ರೂಪ್ ಇರಲಿ, ನನ್ನ ಇಬ್ಬರೇ ಇರಲಿ, ಬೇಡ ನಾನು ಒಬ್ಬನೇ ಇದ್ರೆ ಸಾಕು. ಅವ್ರ ಹತ್ರ 10 ಮಂದಿನ ಇರಲಿ, 20 ಮಂದಿ ಇರಲಿ, ನಾನು ಟೆನ್ಷನ್ ಅನ್ನಲ್ಲ. ನನ್ನ ಮುಂದೆ ಮಾತಾಡೋಕ್ಕೂ ದಮ್ಮಬೇಕು ಅವರಿಗೆ. ಆ ಥರ ನಾನು ಇಟ್ಬಿಟ್ಟಿದ್ದೀನಿ. ನಾನು ತುಂಬ ಕ್ಲೋಸ್, ನನ್ನ ಮಕ್ಕಳು ಹಿಡ್ಕೊಳಲ್ಲ ಗುರು. 2 ಇಲ್ಲ 3 ಮಸ್ತ್ ಆಯ್ತದು. ಇಲ್ಲ 4-5 ಜನ ಅನ್ಕೋರಿ. ನಮ್ಮ ಸ್ಕ್ವಾಡ್ ಇದೆ ಗುರು. ನಮ್ಮ ಸ್ಕ್ವಾಡಲ್ಲಿ ಚೇತನ, ಪ್ರವೀಣ್, ಮತ್ತು ರಘುವೀರ್, ಆನಂದ್, ಆಕಾಶ್, ವಿರೂಪಾಕ್ಷಿ, ಇರ್ಫಾನ್, ಒಂದಿಷ್ಟು ಜನ ಇದ್ದೀವಿ ನಾವು. ಒಂದು 10-15 ದಿನ. ಲಕ್ಷ್ಮೀನಾರಾಯಣ ಅಂತ, ಮತ್ತು ಇನ್ನು ಯಾರ್ಯಾರು ಗುರು, NR ಮಂಜುನಾಥ್ ಅಂತ ಸ್ಕ್ವಾಡ್ ಇದೆ. ಬಟ್ ಆ ಸ್ಕ್ವಾಡ್ ನಾವೇನು ಮಾಡ್ತೀವಿ ಅಂದರೆ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಆ ಥರ. ಬಟ್ ಇವಾಗ ಸ್ವಲ್ಪ ಹುಡುಗರಿಗೆ ಚೇಂಜ್ ಆಗಿಬಿಟ್ಟಿದೆ ಮೈಂಡ್. ನಾನು ಏನು ಹೇಳ್ತೀನೋ ಏನಿಲ್ಲ ನನಗೆ ಗೊತ್ತಿಲ್ಲ. ಇವತ್ತಿಗೆ ನಾನು ಹತ್ರ ಸೇರಿಸ್ಕೊಳ್ಳಲ್ಲ. ನಾನು ಆ ಥರ ಮಾಡಂದ್ರೆ ಮಾಡೋ ನನ್ನ ಮಗ. ನಾನು ಒಬ್ಬನಿದ್ರು ಕೂಡ ರಾಜ್ಯನ ಹಂಗಿರ್ತೀನಿ ಗುರು. ನಾನು ರಾಜ. ನನ್ನ ಕೆಲಸ ಏನು, ನಾನೇನು, ನನ್ನ ಕಾಲೇಜೇನು ಅಷ್ಟೇ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್ ಇರಲಿ, ನನಗೆ ಫ್ರೆಂಡ್ಸ್ ಏನು ಬೇಡ ಅಂತ ನಾನು ಹೇಳಲ್ಲ. ಇವತ್ತು ಕ್ಲೋಸ್ ಆಗಿ ಇದ್ದಾರೆ. ಫುಲ್ಲು ಕ್ಲೋಸ್ ಅಂದರೆ ನಾವು ಒಂದೇ ತಗ್ಗಿರ್ತೀವಿ, ಒಂದೇ ತಕ್ಕ ಎಂಜಾಯ್ ಮಾಡ್ತೀವಿ ಗುರು. ನಾನು ಕಾಮಿಡಿ ಭಾಳ ಮಾಡ್ತೀನಿ ಕಾಲೇಜಲ್ಲಿ. ಹುಡುಗರಿಗೆ ನಕ್ಷೆ ಅಂತಲೇ ಇರ್ತೀನಿ. ನಾನು ಯಾವತ್ತವರಿಗೆ ಒಂಥರ ಬೇಜಾರಾಗಂಗೂ ನಾನು ನೋಡ್ಕೊಳ್ಳಲ್ಲ. ಆ ಥರ ನಗಿಸ್ತಾ ಇರ್ತೀನಿ. ನನಗೆ ಆ ಥರ ಬೇಕು. ನನಗೆ ಸಿಟ್ಟು ಬಂತಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಹುಡುಗರು. ಆ ಥರ ಭಾಳ ಸಿಟ್ಟು ಮಾಡ್ಕೊಳಲ್ಲ. ಇತ್ತೀಚೆಗೆ 10th ಫಸ್ಟ್ ಸೆಮ್ ಎಕ್ಸಾಮ್ ಆದಮೇಲೆ ನಾನು ಸಿಟ್ಟನ್ನ ಕಳ್ಕೊಂಬಿಟ್ಟೆ. ನಾನು ಒಬ್ಬರು ಒಂದು ಮಾತು ಹೇಳಿದರು. ಬಟ್ ಇದ್ಯಾವುದು ಸಿನಿಮಾ ಡೈಲಾಗ್ ಅಲ್ಲ, ಮತ್ತು ಯಾರ್ದು ಡೈಲಾಗ್ ಅಲ್ಲ. ನನಗೆ ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಸಿಟ್ಟು ತಗೋಬೇಡ. ಸಿಟ್ಟು ಯಾವಾಗ ತಗೋಬೇಕು ಅವಾಗ ತಗೋ ನೀನು. ಅವತ್ತು ನೀನು ನೋಡಿ ಏನಾಗ್ತಿ ಎಂಬುದು. ಎನಿ ಟೈಮ್ ಸಿಟ್ಟು ಇರಬಾರ್ದಂತ ಮನುಷ್ಯನಿಗೆ. ಕೋಪ ಇದ್ದಷ್ಟು ಆಯಸ್ಸಿರಲ್ಲ, ತಾಳ್ಮೆ ಇದ್ದಷ್ಟು ಆಯಸ್ಸಿರುತ್ತೆ. ಏನೇನೋ ಅವತ್ತು ಹೇಳಿದ್ ನಾನು. ಅವತ್ತಿಂದ ನಾನು ಇವತ್ತು ಭಾಳ ತಾಳ್ಮೆ ತಗೊತಾ ಇದ್ದೀನಿ. ನನ್ನ ವರ್ಕ್ ಭಾಳ ಏನಿದ್ರೆ ನಾನು ವರ್ಕ್ ಮುಗಿಸ್ಕೊಂತೀನಿ. ಇವಾಗ ಬರ್ತೀನಿ, ನೈಟ್ 1-1:30 ಮಲ್ಕೊತೀನಿ. ಬೆಳಿಗ್ಗೆ 8:30 9 ಗಂಟೆಗೆ ಎದ್ದೇಳ್ತೀನಿ. ಸ್ನಾನ ಗೀನ ಮಾಡಿ ಹಂಗೆ ಕಾಲೇಜು ಅದೇ. ಅಂಥದ್ದು ಚೇಂಜ್ ಆಗಲ್ಲ. ಚೇಂಜ್ ಆಗಿದ್ರು ಕೂಡ ಐ ಥಿಂಕ್ ಒಂಥರ ನನಗೆ ಒಂಥರ ಅನ್ಸ್ಬಿಡ್ತು ಗುರು. ನನ್ನ ಬಗ್ಗೆ ಈ ಥರ ಮಾತಾಡಿದಾರ ಅಂತ. ನೀನು ಸಪೋರ್ಟ್ ಮಾಡಪ್ಪ. ಅವಾಗೇನೋ ನಾನು ಬೇಕಾಗಿತ್ತು. ಅವಾಗ ಬೇಜಾನ್ ದುಡ್ಡಿತ್ತು, ನಾನು ತಿನ್ನಿಸ್ತಿದ್ದೆ ಅದು ಇದು. ಇವಾಗಿದ್ದರೂ ಕೂಡ ನಾನು ನೋಡ್ಕೊಳ್ಳಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ತುಂಬ ಜನಕ್ಕೆ ನಾವು ಕಾಲೇಜ್ ನಮ್ಮ ಫ್ರೆಂಡ್ಸ್ ಅಷ್ಟೇ ಗುರು. ನಾವು ಒಂದಿನ ನಾನು ತಿನ್ನಿಸಿದ್ರೆ ಒಂದಿನ ಅವ್ರು ತಿನ್ನಿಸ್ತಾರೆ. ಆ ಥರ ನಾನಾದರೂ ನನಗೆ ಇಡ್ಸೋದು ಇಲ್ಲ ಗುರು. ನಾನು ಕರ್ಕೊಂಡು ಹೋಗ್ತೀನಿ, ನಾನು ಅವ್ರು ಹೇಳಿರ್ತಾರ ಅವರು. ಆ ಥರ ನಾನು ಒಬ್ಬರದೇ ದುಡ್ಡು ಹಾಕೊಂಡು ನಿಂಗಬೇಕು ಅದು ಇದು ನನಗೆ ಇಡ್ಸಲ್ಲ. ಬೇಜಾನ್ ತಿನ್ನಿಸ್ತೀನಿ ಹುಡುಗರಿಗೆ. ನಾನು ಯಾವತ್ತೂ ಬೇಜಾರು ಮಾಡಿಸಲ್ಲ. ಯಾವ್ದಕ್ಕಂದರೆ 4 ಜನ ನಮ್ಮ ಜೊತೆಗೆ ಇದ್ದಾರೆ ಅಂದರೆ ಅವ್ರ ಅಳಕ್ಕೆ ಬಿಡಬಾರ್ದು ಗುರು, ನಗಕ್ಕೆ ಬಿಡ್ಬೇಕು. ಆ ಥರ ನಾನು ನೋಡ್ಕೊತಿದ್ದೀನಿ. ಸೊ ಇವಾಗ ಪ್ರೆಸೆಂಟಾಗಿ 3 ನನಗೆ ತುಂಬ ಕ್ಲೋಸು. ತುಂಬ ಅಂದರೆ ನಾವು ಒಂದೇ ತಗ್ಗಿರ್ತೀವಿ, ಜಗಳ ಆಡ್ತೀವಿ, ಒಂದಾಗ್ತೀವಿ. ಆ ಥರ ಒಂದು 5 ಮೆಂಬರ್ಸ್ ಇದ್ದೀವಿ ಅವರು ಅಷ್ಟೇ. ಇವಾಗ ಒಂದು ಸ್ಟಾರ್ಟಿಂಗ್ ಹೆಸರು ಹೇಳಿದ್ನೆ, ಅವರು ಕೂಡ ಸ್ವಲ್ಪ ಬೇರೆ ಕಡೆ ಕೂತ್ಕೊಂತಿದ್ದಾರೆ. ಪರವಾಗಿಲ್ಲ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿರಿ. ಅವ್ರು ಓದೋಕ್ಕಂತಲೇ ದೂರ ಹೋಗ್ತಿರೋದು. ಬಟ್ ನಾವು ಓದೋಕ್ಕಂತಲ್ಲ, ಎದಕ್ಕಂದರೆ ಅವ್ರು ಓದ್ತಾ ಇದ್ದಾಗ ನಾವು ಸ್ವಲ್ಪ ಕಾಮಿಡಿ, ತರಲೆ, ಚೀಟ್ ಅವೆಲ್ಲ ಮಾಡ್ತಿರ್ತೀವಿ. ಅದಕ್ಕೆ ಅವರು ಸ್ವಲ್ಪ ದೂರ ಇದ್ದಾರೆ. ಓಕೆ ಫೈನ್. ಬಟ್
ಚೆನ್ನಾಗಿ ಓದ್ಕರಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಇನ್ನು ಮುಂದೆ ಆದರೂ ಫ್ರೆಂಡ್ಶಿಪ್ನ ನೋಡಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ತಿನ್ನೋ ಅನ್ನ ಹಾಕಿದ ಮನೆಗೆ ದ್ರೋಹ ಬಗೆಬಾರ್ದು ಅಂತಾರಲ್ಲ, ಆ ಥರ ಆಗಿದೆ ಪರಿಸ್ಥಿತಿ. ಗುಡ್ ಆ್ಯಂಡ್ ಫೈನ್, ಏನೇ ಆಗಲಿ ನನ್ನ ಮುಂದೆ ಮಾತಾಡಿ. ಈ ವಿಡಿಯೋ ಅವರೆಲ್ಲ ನೋಡ್ತಿದ್ದಾರೆ ಅಂತೇಳಿ ನನಗೆ ಗೊತ್ತು, ಬಟ್ ಬಂದು ಅಂತ ಮಾತಾಡ್ರಿ ಮಕ್ಕಳೇ, ಮೀಟ್ರ್ ಇದ್ದರೆ, ಇಲ್ಲಾಂದರೆ ಮಾತಾಡೋಕೆ ಹೋಗಬೇಡಿ. ಸೊ ಓಕೆ ಸ್ನೇಹಿತರೆ, ಸೊ ಯಾರು ನನಗೆ ಸಪೋರ್ಟ್ ಮಾಡಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸು, ನೀವೇನಿಷ್ಟು 1227 ಜನ ಏನಿದ್ದೀರಲ್ಲ ಅಷ್ಟೇ ನನಗೆ ಸಪೋರ್ಟ್ ಮಾಡ್ದಂಗೆ, ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ. ಸಪೋರ್ಟ್ ಮಾಡೋಕ್ಕೂ ನಮ್ಮ ಅಪ್ಪನ ವಾಟ್ಸಪ್ ಆಗಿರ್ಬೋದು, ನಮ್ಮ ಹಾಸ್ಟೆಲ್ ಫ್ರೆಂಡ್ಸ್ ಆಗಿರ್ಬೋದು, ಮಂಜ ಮತ್ತು ಏನಣ್ಣ ಇದು ಹೆಸರೇ ಮರೆತು ಬಿಟ್ಟಿದ್ದೀನಿ ನಾನು, ಮಲ್ಲಿಕಾರ್ಜುನ್, ಅವನದೇ ನೆನಪಾಗ್ತಿದ್ದಾರೆ, ಮಲ್ಲಿಕಾರ್ಜುನ್, ಬಸವ, ಅಭಿ, ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಮಚ. ಸೊ ಈ ಥರನೇ ಸಪೋರ್ಟ್ ಮಾಡಿ. ಸೊ ತುಂಬ ಧನ್ಯವಾದಗಳು ಹೇಳ್ತಾ, ವಿ ಲವ್ ಯು ಆಲ್. ಓಕೆ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಟಾಟಾ ಬಾಯ್. ಇನ್ನು ಮುಂದೆ ಆದರೂ ನೋಡಿ ಫ್ರೆಂಡ್ಶಿಪ್ ಮಾಡಿರಿ, ದ್ರೋಹ ಬಗೆತಾರಲ್ಲ ಅಂತ ನಮ್ಮ ಮಕ್ಕಳಿಗೆ ಯಾವತ್ತೂ ಸೇರ್ಕೊಳ್ಳೋಕೆ ಹೋಗಬೇಡಿ. ಟಾಟಾ ಬಾಯ್.